ನಮಸ್ಕಾರ ವೀಕ್ಷಕರೇ, ಇಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಕುಂಬಳಕಾಯಿ ಕಡುಬು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ವೀಕ್ಷಕರೇ, ಕುಂಬಳಕಾಯಿ ಕಡುಬು ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ನೋಡೋಣ. ಕಾಲ್ ಭಾಗ ಕುಂಬಳಕಾಯಿ, 1 ಕಪ್ ಬೆಲ್ಲ, 1 ಕಪ್ ಗೋಧಿ ರವ, 1 ಕಪ್ ಇಡ್ಲಿ ರವ, 1 ಕಪ್ ಬಾಂಬೆ ರವ, 1 ಕಪ್ನಷ್ಟು ಕಾಯಿ ತುರಿ, ಅರ್ಧ ಚಮಚ ಏಲಕ್ಕಿ, ಅರಿಶಿನ ಎಲೆಗಳು ಮತ್ತೆ ಉಪ್ಪು. ಇವಿಷ್ಟು ಬೇಕಾಗಿರೋ ವಸ್ತುಗಳು. ಮೊದಲಿಗೆ ಕುಂಬಳಕಾಯಿನ ಹೀಗೆ ತುರ್ಕೊಳ್ಬೇಕು. ನೋಡಿ, ಈ ರೀತಿ ತುರ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈಗ ಬಾಂಡ್ಲಿನ ಗ್ಯಾಸ್ ಮೇಲಿಟ್ಟು ತುಪ್ಪ ಹಾಕೊಂಡು, ತುಪ್ಪ ಬಿಸಿಯಾಗಿ ಕರಗಿದ ನಂತರ ಕುಂಬಳಕಾಯಿ ತುರಿನ ಹಾಕಿ ಹುರ್ಕೊಳ್ಬೇಕು. ನೋಡಿ, ಹುರಿತಾ ಇದೆ. ಇದು ಹುರಿದಾಯ್ತು. ಒಂದು ಪಾತ್ರೆಯಲ್ಲಿ ಹಾಕೊಳ್ತಿದ್ದೀನಿ. ನಂತರ ಗೋಧಿ ರವ, ಇಡ್ಲಿ ರವ, ಬಾಂಬೆ ರವ, ಬೆಲ್ಲ, ಏಲಕ್ಕಿ, ಉಪ್ಪು, ರುಚಿಗೆ ತಕ್ಕಷ್ಟು ಕಾಯಿ ತುರಿ ಹಾಕೊಂಡು ಕಲಿಸ್ಕೊಳ್ತಿದ್ದೀನಿ. ಈಗ ಕಲಿಸ್ಕೊಂಡಿದ್ದಾಯ್ತು. ಅರಿಶಿನ ಎಲೆ ಪ್ಲಸ್ ಆಕಾರದಲ್ಲಿ ಇಟ್ಕೊಂಡು ಕಲಿಸ್ಕೊಂಡಿರೋ ಮಿಶ್ರಣನ ಅರಿಶಿನ ಎಲೆ ಮೇಲೆ ಹೀಗೆ ಒಂದೊಂದು ಮುಷ್ಟಿ ಎಷ್ಟು ಹಾಕಿ ಎಲೆನ ಹೀಗೆ ಮಡ್ಚ್ಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಒಂದೊಂದಾಗಿ ಹೀಗೆ ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಳ್ತಾ ಇದ್ದೀನಿ ಕಡುಬುಗಳನ್ನ. ನಂತರ ಇಡ್ಲಿ ಪಾತ್ರೆ ಮುಚ್ಚಳನ ಮುಚ್ಚಿದ್ದೀನಿ. ಇನ್ನು 15 ನಿಮಿಷ ಬಿಟ್ಟು ಮುಚ್ಚಳ ಓಪನ್ ಮಾಡಿದೆ. ನೋಡಿ, ಕಡುಬು ಬೆಂದಿದೆ. ನೋಡಿ, ಹೀಗಾಗಿದೆ ಕಡುಬು. ಬಿಸಿ ಕಡುಬು ಪಾತ್ರೆಯಿಂದ ಪ್ಲೇಟಿಗೆ ಹಾಕೊಂಡೆ. ನೋಡಿ ವೀಕ್ಷಕರೇ, ಕುಂಬಳಕಾಯಿ ಕಡುಬು ರೆಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.